ಮಾಸ್ ಡಾರ್ಲಿಂಗ್ ಅಂದ್ರೆ. ಯಾಕಂದ್ರೆ ನಾನು ಉಪೇಂದ್ರ ಫಸ್ಟ್ ಹೇಳ್ತಿದ್ದೆ ಎಲ್ಲರೂ ಈ ಟೈಪ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಅದು ಮಾಡ್ತಾರೆ. ನಾನು ಪಿಕ್ಚರ್ ನೋಡಿದ್ದೆ, ನಾನು ಪಲ್ಲವಿ ಥಿಯೇಟ್ರಲ್ಲಿ ನಾನು ಪ್ರೀಮಿಯರ್ಗೆ ಹೋಗಿದ್ದೆ, ಚೆನ್ನಾಗಿ ಆಗ್ತಾ ಇತ್ತು. ಅದಾದ್ಮೇಲೆ ಓಂ ಬಂತು, ಓಂ ಬಂದಾದ್ಮೇಲೆ ಪಿಕ್ಚರ್ ಇನ್ನೇನು ಒಂದು 30% 40% ಆಗಿರ್ಬೇಕು. ಫಸ್ಟ್ ಟೈಮ್ ನಾನು ಹೇಳಿದೆ, ಮನೆ ಹತ್ರ ಮಾತ್ರ ಅಂತಿರಲ್ಲ, ಯಾರೇ ಮಾತನಾಡ್ತಾರೆ ಮೀರಿಸ್ತಾರೆ ಉಪೇಂದ್ರ ಡೈರೆಕ್ಟರ್ಸ್. ಅವ್ರು ಹೇಳಿದ್ರು ಏನು ಯಾಕೆ ಹೇಳ್ತಿರ್ತಾರೆ, ಇಲ್ಲ ಉಪೇಂದ್ರ ನೋಡ್ತಾ ಇರಿ ಏನೋ ಒಂದು ಆಗುತ್ತೆ, ಏನೋ ನನಗೆ ಗೊತ್ತಿಲ್ಲ, ನನ್ನ ಮೈಂಡ್ಲಿ ಅನಿಸ್ತಾ. ಯಾಕಂದ್ರೆ ನನಗೆ ಒಂದು ಬೇರೆ ಥರ ಫಾರ್ಮ್ಯಾಟ್ ಸಿನಿಮಾ ಅಲ್ಲ, ಯಾಕಂದ್ರೆ ನೋಡೋದ್ರ ಮನೇಲಿ ಮುಂಚೆ ಮಾಡಿದ್ದೆ ಸಿನಿಮಾ ಇತ್ತು. ಬಟ್ ಓಮ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್, ಒಂದು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಲವ್ ಸ್ಟೋರಿನ ಇಲ್ಲಾಂದ್ರೆ ಇಲ್ಲ ಬದುಕೋಸ್ಕರ ಅದು ಮಾಡೋದನ್ನ ಲಾಂಗ್ ಇಟ್ ನನಗೆ ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿ ಒಂದು ರಿಯಾಲಿಟಿ ಇತ್ತು, ಒಂದು ಆ ಸ್ಟೋರಿ ಒಂದು ರಿಯಾಲಿಟಿ ತಂದ್ರೆ. ಅಂದ್ರೆ ಈ ನೋಸ್ ಗಾರ್ಡಿಯನ್ ಆಫ್ ಲೈಫ್ ಗೊತ್ತು, ಇಮ್ಯಾಜಿನೇಷನ್ ಹೆಂಗ್ ಮಾಡ್ಬೇಕಂತ ಗೊತ್ತು, ವಿಜುವಲ್ ಗೊತ್ತು. ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ್ದು ಉಪೇಂದ್ರ, ನಾನು ಕಂಪ್ಲೀಟ್ ಆಗಿ ಯಾಕಂದ್ರೆ ನಾವು 3 ಶಿಫ್ಟ್ ಮಾಡ್ತಿದ್ದೆ. ಐ ಥಿಂಕ್ ಉಪೇಂದ್ರ ಚೆನ್ನಾಗಿ ಗೊತ್ತು. ಬೆಳಗ್ಗೆ ಬಂದಷ್ಟು ಬಂದು ಕೂದ್ಲಿ ಹಿಂಗೆಲ್ಲ ಮಾಡೋದು ಏನೇ ಮತ್ತೆ ಸರಿ. ನಾನು ಆಕ್ಚುಲಿ ನಾನು ಯಾರು ಗೀತಾ ಐ ಥಿಂಕ್ ಉಪೇಂದ್ರ ಫಸ್ಟ್, ಐ ಥಿಂಕ್ ಆಫ್ಟರ್ ದಟ್. ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ ನೆಕ್ಸ್ಟ್ ಅಲ್ಲಿ ನೀವೇನೆ ಗೀತಾ ಬಿಟ್ಟಿಲ್ಲ ಅವರೇನೆ ಅಂತ. ಅಷ್ಟೊಂದು ಲವ್ ನನಗೆ ಉಪೇಂದ್ರ ಆಮೇಲೆ. ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಒಂದೊಂದು ಅದನ್ನ ಡೈರೆಕ್ಷನ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ವಿಶ್ವಾಸ ಇರ್ಬೋದು. ಅಂದರೆ ಬರೀ ಡೈರೆಕ್ಟ್ ಮಾತ್ರ ಅಂದ್ರೆ ಒಂದು ಆಸ್ ಎ ಹ್ಯೂಮನ್ ಇಸ್ ವೆರಿ ಗುಡ್ ಹ್ಯೂಮನ್. ಅದು ಇಂಪಾರ್ಟೆಂಟ್. ಯಾಕಂದ್ರೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೆ ಬಂದು ಮಾಡ್ಬೋದು. ಬಟ್ ಒಳ್ಳೆ ಮನಸ್ಸಿರ್ಬೇಕು, ಅವ್ರಿಗೆ ಒಳ್ಳೆ ಮನಸ್ಸಿದೆ. ಬಟ್ ಅದಾದ್ಮೇಲೆ ಹೋಮ್ ರಿಲೀಸ್ ಆಗುತ್ತೆ, ಅದಾದ್ಮೇಲೆ ಇವ್ರು ಹೀರೋ ಮಾಡ್ತಾರೆ. ಆಮೇಲೆ ಜೊತೆಲಿ ಪ್ಲೀಸ್ ಹೇಳ್ತೀನಿ, ಸಿನಿಮಾ ಮಾಡ್ತೀನಿ, ಲವ್ ಶಾಪ್ ಸಿನಿಮಾ ಮಾಡ್ತೀನಿ. ಅದಾದ್ಮೇಲೆ ಇನ್ನು 45 ಮಾಡ್ತೀನಿ. ಸೊ ಐ ಥಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಇವಾಗ ಹೇಳೋಣ ಅದು, ಇವಾಗ ಫಸ್ಟ್ UI ಯಾವಲ್ಲಿ, ಯಾಕಂದ್ರೆ UI ಡಿಸ್ಟರ್ಬ್ ಮಾಡೋದು ಬೇಡ ನಾವು. ಸೊ UI ನಮಗೆ ನನಗೂ ಇಂಟ್ರೆಸ್ಟ್ ಇದೆ. ಯಾವಾಗ ಫಿಲ್ಮ್ ಬಂದ್ರೆ ಏನಾದರೂ ಒಂದು ನಾನು ಅನಿಸಿಕೆ ಹೇಳ್ತಾ ಇರ್ತೇನೆ. ಅಯ್ಯೋ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಉಪೇಂದ್ರ ನನಗೆ ಹೇಳ್ದು ಹಿಂಗಿದ್ರು, ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ. ಯಾಕಂದ್ರೆ ಒಂದು ವಿಶೇಷತೆ ಇರ್ತದೆ, ಒಂದು ನ್ಯೂ ನಾವೆಲ್ಟಿ ಇರುತ್ತೆ. ಯಾಕಂದ್ರೆ ನಮ್ಗೆ ಇವಾಗ ಅಪ್ಪು ಸಿನಿಮಾ ಯಾವುದೇ ಬಂದಾಗ ಸರಿ ನಾವೇ ಇದು ಮಾಡ್ತೀವಿ. ಅಪ್ಪು ಗಂಡ ತುಂಬ ಇಷ್ಟ, ಇಲ್ಲಪ್ಪ ಚೆನ್ನಾಗಿದೆ ಪಿಕ್ಚರ್, ಕೆಲವು ಹೇಳ್ತೀವಿ ಇಲ್ಲ ಅಲ್ಲಿ ಸುಮಾರು ಇಲ್ಲ, ನನಗಿಷ್ಟ ಆಯ್ತು ಅಷ್ಟೇ, ನನಗಿಷ್ಟ ಆಯ್ತು ಅಷ್ಟೇ. ನಾನು ಅದಕ್ಕೆ ಉಪೇಂದ್ರ ಏನು ಸಿನಿಮಾ ಮಾಡಿ ನನಗಿಷ್ಟ ಆಯ್ತು ಅಷ್ಟೇ, ಅದು ಜನಗಳಿಗೆ ಇಷ್ಟ ಆಗುತ್ತೆ ಅಷ್ಟೇ. ಬಹಳ ಹಾರ್ಟ್ಫುಲ್ ಆಗಿ ಬಿಡಿಸ್ಬೇಕು. ಸುಮ್ಮನೆ ಬಂದು ಅನಿಸಿಗೋಸ್ಕರ ಅಭಿಮಾನಿಗಳು ಅಷ್ಟೇ, ಅಭಿಮಾನದ ನೋಡ್ಬೇಕು ಸಿನಿಮಾ, ಅಭಿಮಾನದ ಬಂದು ನೋಡ್ಬೇಕು. ನೋಡಿ ನಾವು ತಮಿಳ್ನಾಡ ಮಾಡ್ಬೇಕು, ನಾವು ಕಮಲಾಸನ್ ಫ್ಯಾನ್ ಆಗಿದ್ದು ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳ್ತೀವಿ, ಅದು ಅಭಿಮಾನ. ಅದು ಒಂದು ಆಕ್ಟಿಂಗ್ ನನಗೆ ಅದೇ ಇಷ್ಟ, ಅದಿರ್ಬೇಕು. ಹಳೆ ಕಾಲದಲ್ಲಿ ಹೆಂಗಿತ್ತು ಅದು ವಾಪಸ್ ಬರ್ಬೇಕು. ಸೂಪರ್. ಅದು ಬಂದಾಗಲೇ 100% ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ. ಯಾಕೆ ಹೇಳಿದ್ರೆ ಬರಲ್ಲ, ಜನ ಬಂದೇ ಬರ್ತಾರೆ. ಇವಾಗ ನೋಡಿ ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಆಗಿದೆ, ಎಲ್ಲ ಕಡೆ ಫುಲ್ ಆಗ್ತದೆ. ಇಟ್ಸ್ ನಾಟ್ ಫನ್. 100% ಜನ ನೋಡೋ ಒಂದು ಇಂಟೆನ್ಷನ್. ಅದಾದ ಉಪೇಂದ್ರ ಅಂದ ತಕ್ಷಣ ಒಂದು ಮ್ಯಾಜಿಕ್ ಇದೆ. ಉಪೇಂದ್ರ ಯಾವಾಗ ಹಿಂಗೆ ಇರಬೇಕು. ಉಪೇಂದ್ರ ಒಳ್ಳೆ ವೇಟಿಂಗ್ ಅಷ್ಟೇ, ಇನ್ನೊಂದು ಹೋಮ್ ಟು ಮಾಡಲಿ ಅಂತ ವೇಟಿಂಗ್ ಅಷ್ಟೇ. ಪ್ರಿಯಾಂಕ ಅವರು ನಾನೇ ಬೆಸ್ಟ್ ಅಂತ, ಬಟ್ ಇದನ್ನ ಕೇಳ್ಬೇಕು ನಾನೇ ಬೆಸ್ಟ್ ಅಂತ. ಯಾಕಂದ್ರೆ ಅವ್ರಿಗೆ ಪಾಪ ಇನ್ನೊಂದು ಜಾಸ್ತಿ ಫಿಲ್ಮ್ ಒಪ್ಕೊಂಡ್ಬರ್ತೀನಿ, ಬರೀ ಶೂಟಿಂಗ್ ಇರ್ತಕ್ಕಂಥ ಒಂದು ಪ್ರಾಬ್ಲಮ್. ಆದ್ರೆ ನನಗೆ ಬೇಡ, ನನ್ನ ಡೈರೆಕ್ಷನ್ ಬೇಡ, ಇಂಥವ್ರು ಡೈರೆಕ್ಟ್ ಮಾಡಿದ್ರೆ ಸಾಕು. ನಾವು ಇಲ್ಲ ಬೆಸ್ಟ್ ಹಸ್ಬೆಂಡ್, ಈವನ್ ಈಸ್ ಇಟ್ ಬೆಸ್ಟ್. ಡೋಂಟ್ ಸೇ ದಟ್, ಬಿಕಾಸ್ ಏನು ಮಾಡಿದ್ರು ಅವ್ರು ನಿಮಗೋಸ್ಕರ ಮಾಡ್ತಾರೆ ಮೇಡಮ್, ಫ್ಯಾಮಿಲಿಗೋಸ್ಕರ ಮಾಡ್ತಾರೆ. ಫ್ಯಾಮಿಲಿ ಅದು ಇಂಪಾರ್ಟೆಂಟ್. ಜನಗಳಿಗೋಸ್ಕರ ಮಾಡಿದ್ರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ 100% ಮಾಡೇ ಮಾಡ್ತಾರೆ. ಆ್ಯಂಡ್ ಇನ್ನೇನೋ ಬಿಟ್ಟಿದ್ದೀನ. ಆಮೇಲೆ ಇವರು ಇಲ್ಲ ಸುದ್ದಿ ಮಾತಾಡ್ತಾರೆ, ಹೇಳಿದ್ರು ಏನು ಮಾತಾಡಕ್ಕೆ ಬರಲ್ಲ, ಸುಮ್ಮನೆ ಏನು ಒಂದ್ಸತಿ ಸಿನಿಮಾದಲ್ಲಿ ಬಂದ್ಬಿಟ್ರೆ ಗಾಂಧಿನಗರದ ಹಿಡಿದುಬಿಟ್ರೆ ಖಂಡಿತ ಅದು ಕಳ್ಸುತ್ತೆ, ಭಾಷೆ ಕಳ್ಸುತ್ತೆ. ಆ ಥರ ಚೆನ್ನಾಗಿ ಬೆಳೆದ ಸುದ್ದಿ, ವೆರಿ ಗುಡ್, ಸೂಪರ್, ಐ ಲವ್ ಯು. ಇದೇ ಥರ ಬೆಳಿ. ಯಾಕಂದ್ರೆ ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡುತ್ತೆ. 100% ಚೆನ್ನಾಗಿರ್ಬೇಕು. 100% ಇನ್ನು ಅದಾದ್ಮೇಲೆ ಮಾಡಿಲ್ಲ ಸಿನಿಮಾನ, ಮಾಡೋಣ ಖಂಡಿತ ಮಾಡೋಣ. ಬಾಲಿ ಆಗಲಿ, ವಿಜಯ್ ಆಗಲಿ, ಮನೋಹರ್ ನಾಯ್ಡು ಆಲ್ ದ ಬೆಸ್ಟ್. ಆ್ಯಂಡ್ ನವೀನ್ ಬೇಲೂರು ಆಲ್ ದ ಬೆಸ್ಟ್, ಶ್ರೀಕಾಂತ್ ಆಲ್ ದ ಬೆಸ್ಟ್. ಆ್ಯಂಡ್ ಎಲ್ಲ ಟೀಮ್ಗಳು ಹೀರೋಯಿನ್ ಆರ್ಟಿಸ್ಟ್
ರೇಷ್ಮಾ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರ. ಐ ಥಿಂಕ್ ಉಪೇಂದ್ರದ್ದು ಎಲ್ಲ ನೋಡ್ತಾ ಇರ್ತೀನಿ ನಾನು. ಅವರು ಉಪೇಂದ್ರ ಚೆನ್ನಾಗಿ ಮಾಡೇ ಮಾಡ್ತಾ ಇದ್ರು, ನೋ ಡೌಟ್ ಅಬೌಟ್ ಇಟ್. ಯಾಕಂದ್ರೆ ರಾ ಅವರು ಆಮೇಲೆ ಶ್ರೀಕಾಂತ್ ಹೇಳಿದೆ ಖಂಡಿತ ಏನಾದ್ರು ಮಾಡ್ತಾನೆ. ನಾವು ಏನಾದ್ರು ಕೋಪ ಇಲ್ಲ ಅಂದ್ರೆ ಕೋಪ ಇದೆ, ಕೋಪ ಖಂಡಿತ ಇದೆ. ನಾನು ಯಾವ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀನಿ. ಪ್ರೀತಿ ಅದೆಲ್ಲ ಅಷ್ಟು ಓವರ್ ಆಕ್ಟಿಂಗ್ ಎಲ್ಲ ಇಲ್ಲ, ಅದ್ರ ಅಷ್ಟು ಡ್ರಾಮಾ ಮಾಡಕ್ ಬರಲ್ಲ. ಸಿನಿಮಾಗೋಸ್ಕರ ರಿಯಲ್ ಫೈಟ್ ಮಾಡೋಣ ಹೀರೋ, ಡ್ರಾಮಾ ಮಾಡ್ಬಿಟ್ರೆ ಅಷ್ಟೇ ಅಲ್ಲಿ ಝೀರೋ. ಬೇಡ. ಬಟ್ ನಾವು ರಿಯಲ್ ಫೈಟ್ ಮಾಡ್ತೀವಿ, ಏನಾದ್ರು ಮಾಡ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಸಿನಿಮಾ ಆಗಲಿ ನಮ್ಮ ಸಿನಿಮಾ ಅಂತ ಬಂದು ನಾವು ಸಪೋರ್ಟ್ ಮಾಡ್ತೀವಿ. ದಟ್ ಇಸ್ ವಾಟ್ ಇಸ್ ಮೀ. ನಮ್ಮ ಸಿನಿಮಾ ಎಲ್ಲ ಸಿನಿಮಾ ಚೆನ್ನಾಗಿದೆ. ಇವಾಗ KGF ಅಂತ ಒಂದು ಪ್ಲಾಟ್ಫಾರ್ಮ್ ಮಾಡಿದೆ. ಆ ಥರ ಉಪೇಂದ್ರ ಸಿನಿಮಾ ಅದೇ ಪ್ಲಾಟ್ಫಾರ್ಮ್ ರೀಚ್ ಆಗ್ತಿತ್ತು ನಮ್ಮ ಆಸೆ. ಯಾಕಂದ್ರೆ ಫೈನಾನ್ಸ್ ಡೈರೆಕ್ಟರ್ ನಮ್ಮ ನಾಟ್ ಸೇ ವಿಡಿನ್ ಕರ್ನಾಟಕ, ನಮ್ಮ ಇಂಡಿಯಾ ತಗೊಂಡು ಒನ್ ಆಫ್ ದ ಫೈನಾನ್ಸ್ ಡೈರೆಕ್ಟರ್ ಉಪೇಂದ್ರ ಅಂತ ಇಷ್ಟಪಡ್ತೀನಿ. ನಾನು ಇದೇ ಥರ ನಿಲ್ಬೇಕಾಗ್ತದೆ. ಆಲ್ ದ ಬೆಸ್ಟ್ ಉಪ್ಪಿ, ಚೆನ್ನಾಗಾಗಲಿ. ನಾ ಇದೇ ಹೋದ್ರೆ ಐ ಟ್ರೈ ಟು ವಾಚ್ ಇನ್ US. ಅಲ್ಲಿ ವಾಚಿಂಗ್ ಯರ್ ಫಿಲ್ಮ್ ನಾನು ಅಲ್ಲೇ ನೋಡ್ತೀನಿ, ಅಲ್ಲೇ ನೋಡ್ಬಿಟ್ಟು ಅದನ್ನ ಫೋನ್ ಮಾಡ್ತೀನಿ. ಸೊ ಬಟ್ ನೀವು ಇರ್ಬೇಕು, ಯಾಕಂದ್ರೆ ನಾನು ಅಲ್ಲಿ ಫಾಲೋ ಮಾಡ್ತೀನಿ ನಿಮ್ಗೋಸ್ಕರ. ಓಕೆ, ಟು ನೀವು ಫಾಲೋ ಯುವರ್ ಅಂದ್ರೆ ಥ್ಯಾಂಕ್ ಯು. ಇಷ್ಟೇ ಹೇಳ್ತಾರೆ, ಲವ್ ಯು, ಆಲ್ ದ ಬೆಸ್ಟ್ ಫಾರ್ ಎಂಟರ್ಟೈನ್ ಆನ್ ಯುವರ್ ಗಾಡ್ ಬ್ಲೆಸ್. ಮಧ್ಯದಲ್ಲಿ ನೀವು ಅದೇ ಯು ಮತ್ತೆ ಐ ಅಲ್ಲ, ಕರೆಕ್ಟ್ ಆಗಿದೆ. ಯು ಅಂಡ್ ಐ. ಬ್ಯೂಟಿ ನೋಡಿ ಸರ್, ಯು ಐಗೆ ಯಾವ್ಯಾವ ರೀತಿಯ ಅರ್ಥಗಳು ಇವತ್ತು ನಮಗೆ ಕಾಣಿಸ್ತಾ ಇದೆ. ನಿಜವಾಗ್ಲೂ ಪ್ರೀತಿ ಅದೇ ಹೇಳ್ತಾರೆ, ನಾನು ಯು ಐನ US ಅಲ್ಲಿ ನೋಡ್ತೀನಿ ಅಂತ. ಉಪ್ಪಿ ಸರ್ ಹೇಳ್ತಾರೆ ನಿಮ್ ಜೊತೆ ನೋಡೋದಕ್ಕೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿ. ಅಣ್ಣ ಹೇಳ್ತಾರೆ ಇಲ್ಲ ಇಲ್ಲ, ನೀವು ಇಲ್ಲಿ ಇರ್ಬೇಕು, ಈ ಸಿನಿಮಾ ನೋಡ್ಕೋಬೇಕು, ಸಕ್ಸಸ್ ನೀವು ಇಲ್ಲಿ ನೋಡ್ಕೊಳ್ಳಿ, US ಅಲ್ಲಿ ನಾನು ನೋಡ್ಕೋತೀನಿ ಅಂತ. ಈ ಬಾಂಧವ್ಯ ಬರಲಿ ಚಪ್ಪಾಳೆ, ಇದು ನನಗೆ ಅಂತ ಸರಿ ಬ್ಯೂಟಿ. ಅಣ್ಣ ಈ ಮೂವರು ಇರುವ ಸಮ್ಮುಖದಲ್ಲೇ ನಾನು ವಾಂಟ್ ಟು ರಿಕ್ವೆಸ್ಟ್ KP ಶ್ರೀಕಾಂತ್ ಸರ್, ಮನೋಹರ್